ಮೈಲಾರಿ ಎತ್ತೇನಲ್ಲ ಹಂಗೆ ನೀನು ಎತ್ತಲಿ ಅಂದ ಇವ ಸತ್ತಿಗೆ ತೋದಾನ ಬ್ಯಾಡಪ್ಪ ಯಪ್ಪ ಬೈ ನೀ ಅತ್ತಿ ಬೈ ಹಾ ನೋಡುನು ಅಯ್ಯೋ ಅಯ್ಯೋ ಐ ಕೊಟ್ಟಾರ ಬೇರೆ ಹೆಸರು ಬೇರೆ ಅಣ್ಣ ಕಾಶಪ್ಪ ಮಾವ ಕಾಸಪ್ಪ ಅವ್ರು ನನ್ನ ಕಲೆ ಮೆಚ್ಚಿ ನಿನ್ನ ಕಲೆ ನೋಡಿ ಏನು ಕೊಟ್ಟಿಲ್ಲವ ಮತ್ತೆ ನೀನು ಒಂದ್ ತಾಸ್ನಾಗೆ ಈ ಮಾವಿಗೆ ಏನ್ ಮೂಡಿ ಮಾಡಿ ನೀನು ನಿಂಬೆ ಅಂತ ಅಂದಾಳಕ್ಕಿ ಗಪ್ಪ ನಾ ಹೇಳ್ದಂಗೆ ಕೇಳ ಹಿರಿಯರು ಒಂದು ಮಾತು ಹೇಳ್ಯಾರ ಪಾಪ ಮುದುಕಗೆ ಮದುವೆ ಮಾಡಬಾರ್ದಂತ ಏಯ್ ಮೈಲಾರಿ ಮಾವ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಗೆ ಮದುವೆ ಮಾಡಬಾರ್ದು ನಮ್ಮ ಪಲ್ವಿ ಅವರ ಕಾಶಪ್ಪನ ಬೆಳಗಾವಿಯವರು 101 ರೂಪಾಯಿ ಕಾಣಿಕೆ ಕೊಟ್ಟಾರ ಥ್ಯಾಂಕ್ ಯು ಪಲ್ವಿ ನೀನವ ನಿನಗೆ ಕೊಟ್ರಪ್ಪ ಇದ್ರಾಗೊಂದು ಒಂದೆರಡೇ ಲೈನ್ ಹೇಳ್ತೀನಿ ಅಲ್ಲಿ ಮೈಕ್ ಕೊಡು ಹಾ ಪರ್ಸಪ್ಪ ಮಾವ ಐ ಕೊಟ್ಟಾರ ಬೇರೆ ಹೆಸರು ಬೇರೆ ಅಣ್ಣ ಕಾಶಪ್ಪ ಮಾವ ಕಾಸಪ್ಪ ಅವ್ರು ನನ್ನ ಕಲೆ ಮೆಚ್ಚಿ ನಿನ್ನ ಕಲೆ ನೋಡಿ ಏನು ಕೊಟ್ಟಿಲ್ಲವ ಮತ್ತೆ ಇವಕ್ಕೆ ಎಟ್ಟು ಗಪ್ಪಿರ ಇನ್ನೊಮ್ಮೆ ಹೇಳು ಕಾಸಪ್ಪ ಅವರು ನನ್ನ ಕಲೆ ಮೆಚ್ಚಿ ನಿನ್ನ ಕಲೆ ನೋಡಿ ಏನು ಕೊಟ್ಟಿಲ್ಲವ ಹಬ್ಬ ನೀನು ಸೈಜ್ ನೋಡ್ಯಾಕ ಕೊಟ್ಟಾನವ ನೀ ಏನೋ ಬೈ ಅಕ್ಕಿಗೂ ಡ್ಯಾನ್ಸ್ ಮಾಡತ್ತಲ್ಲ ಅದನ್ ಬಿಡು ಮಹಿಳೆಯರು ಒಂದು ಮಾತು ಅಧ್ಯಕ್ಷರದಾರಲ್ಲ ಅಧ್ಯಕ್ಷರ ಅವರಲ್ಲ ತಡಿ ಅವರು ಈ ಡ್ಯಾನ್ಸ್ ಮಾಡಿದ್ರಲ್ಲ ಹಾ ಹಾ ಮೈಲಾರಿ ಎತ್ತೇನಲ್ಲ ಹಂಗೆ ನೀನು ಎತ್ತಲಿ ಅಂದ ಇವ ಸತ್ತಿಗೆ ತೋದಾನ ಬ್ಯಾಡಪ್ಪ ಯಪ್ಪ ಬೈ ನೀ ಅತ್ತಿ ಬೈ ಹಾ ನೋಡುನು ಅಯ್ಯೋ ಅಯ್ಯೋ ಮೈಲಾರಿ ಮಾನ್ಯ ನೀ XUV 700 ತೊಗೊಂಡಿತ್ತಮ್ಮ ಗಾಡಿ ಈಗ ಸಂಬಂಧ ಹೂ ಅಂದ್ರೆ ಇನ್ನೋವಾ ಗಾಡಿ ಸದ್ಯ ಹೆಸರಲ್ಲಿ ಮಾಡಿಕೊಡ್ತ ನೋಡ್ತಮ್ಮ ಅಣ್ಣ ನಾನು ಸ್ವಂತ ಇನ್ನೋವಾ ಐತಪ್ಪ ಅಣ್ಣ ನಾನು ವೈಯಕ್ತಿಕ ವಿಚಾರ ಹೇಳಿ ಏನು ಗೊತ್ತಿಲ್ತಮ್ಮ ಆದ್ರೂ ನೀವು ಮಾನ್ಯ 700 ತೊಗೊಂಡಿ ನನ್ನ ಪೂಜೆ ತಮ್ಮ ಗಾಡಿ ಪೂಜೆ ಕರೆದ್ರಿ ನೀವು ಫೋನ್ ಮಾಡಿದ್ರಿ ಹ್ಞೂ ಅಂದ್ರೆ ಹೆಸರು ಇನ್ನೋವಾ ಗಾಡಿ ಕೊಟ್ಟು ಬಂದಿಲ್ಲೇ ಆಯರ್ ಮಾಡಿ ಬಿಡು ತಮ್ಮ ನಾನು ನಿಂಗೊಂದು ಮಾತು ಹೇಳಿ ಹೇಳ್ತಮ್ಮ ಸುಳ್ಳು ಹೇಳ ಅದು ಬಂದದ್ದು ನಿನಗ ಕೊಡ್ತೀನಿ ಹ್ಞೂ ಅದು ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಇಲ್ಲಿ ಹೇಳಬೇಕ ಹೇಳಬಾರ್ದು ನಾ ಹೇಳ್ತೀನಿ. ಗೊತ್ತಿಲ್ಲ ಆದ್ರೆ ನಾ ಹೇಳ್ಬಿಡ್ತೀನಿ ಹೇಳ್ತೀನಿ ಹಾ ತಿಳಿದವ್ರು ಒಂದು ಮಾತು ಹೇಳ್ಯಾರ ಕಾಕ ನಿನ್ನ ಪಾಳೆ ದೂರ ಐತಿ ಅದ ಲಿಸ್ಟ್ನೇ ನೀ ಇಲ್ಲಿ ಇನ್ನು ಇನ್ನೋವಾ ಗಾಡಿಗೆ ಹೂ ಒಂದಿಲ್ಲ ನಿನಗೆ ಯಾವಾಗ ಹೂ ಅನ್ಬೇಕು ಪಾಪ ನೀ ಅಯ್ಯೋ ಅಯ್ಯೋ ರೊಕ್ಕ ಕೊಡಕ್ ಬಂದಾನೆ ಪಾಪ ನೀಗ್ ಬೇಕಲ್ಲ ನೀನು. ಅಲ್ವಿ ಹಾ. ನೀ 50 ರೂಪಾಯಿದಾಗ ಅದೇ ಅಂದಿದ್ರೆ ನಾನು ನಿನ್ನೆ ಫೋನ್ ಪೇ ಮಾಡ್ತಿದ್ನಲ್ಲ ಕಡೆಗೆ ಈಶ್ವರ್ ಸರ್ ಕೂಡ ಸಾಲ ರೈಸು ಅಂತಿದ್ದೆ ಹಾ ಬಾಯಿಲೆ ಇಬ್ರು ಒಂದಾಗ ಹುಣ್ಣಿಮ್ಯಾಗ ಹುಟ್ಟಿವ್ ನಾವು ಜೋಕ್ ಮಾರು ಹುಣ್ಣಿಮ್ಯಾಗ ಸಿದ್ದಪ್ಪ ಕುರಿ ಮಾವಾರ ಎಟ್ಟರ ಖುಷಿ ನೋಡಿ ನನ್ನ ಕೈಲಿ ಮಾವ ಅನ್ಸ್ಕೊಂಡ ಹಾ ಓಕೆ 51 ರೂಪಾಯಿ ಕಾಣಿಕೆ ಕೊಟ್ಟಾರ ಆದ್ರೆ ಒಂದು ಮಾತು ಕಕ್ಕ ನೀ ಇಂಡಿಕಾ ಕಾರಾಗಿ ಈ ಅಶೋಕ್ ಲ್ಯಾಂಡ್ ಲಾರಿ ಆಗ್ಯಾಳ ಹಾ ಅಪ್ಪಿ ತಪ್ಪಿ ಕ್ರಾಸ್ ಕನೆಕ್ಷನ್ ಗಾಡಿ ಮ್ಯಾಗ ಬೇತ್ ನೀ ಗಪ್ಪ ಹೆಂಗ ಸಲಿಗೆ ತೊಗೊಂಬಳಿದಾಗತ್ ಮಾತು ನಿನ್ನ ಅದಕ್ಕೇನು ಸಂಬಂಧ ಐತಿ ಪಾಪ ಎಡೆ ವಯಸ್ಸು ಎತ್ತಿದ ನಾಗರ ಹಾವು ನಂಬಕಕ್ಕ ಹಾ ನಂಬ ಆದ್ರೆ ಈ ನಗುವಂತ ಹುಡುಗ್ಯಾರ ನೋಟ ನಂಬಡ ಯಾಕ ನಮ್ಮಿಂದ ಬಿದ್ದು ಎಷ್ಟು ಜೀವನ ಉದ್ಧಾರ ಆಗಿಲ್ಲ ನೀವು ಎಷ್ಟು ಜೀವನ ಉದ್ಧಾರ ಆಗಿಲ್ಲ ಏನಾರ ಸುಳ್ಳು ಅಂದ್ರಿ ನಿಮ್ಮ ಲವರ್ ಮೇಲೆ ಆಡಿ ಹಾ ಆಲೆ ಲವರ್ ಮ್ಯಾಗ ಆಲೆಲ್ ದೋಸ್ತ ಅವ್ರಿದ್ದೆ ನಮಗೆ ಸುಖ ಆಗಿಲ್ಲಪ್ಪ ಬರೀ ಎಲ್ಲಿ ಸಾಹೇಬ್ರ ಅದಾರ ನಿಲ್ಲ ಅದಾರ ನೋಡಿ ಈ ಲವ್ ಕೇಸ್ ಆಗಿ ಸಾವಿರ ಕೈಗೆ ಬರೀ ದಿನ ಬಡಿಸ್ಕೊಳ್ಳೋ ವ್ಯವಹಾರ ಬಿಡು ಪಾಪ ಯಾವ್ದಾರ ಒಂದು ಹುಡುಗಿ ಹಾಯ್ ಅಂತ ಮೆಸೇಜ್ ಮಾಡುತ್ತಾ ಹಾ ಹಾಯ್ ನಾವು ಬರಿಗಟ್ಟು ಕೂತಿರ್ತೀವಿ ಹಾ ಇತ್ತಾಗಿದ್ದ ಒಂದು 20 ಹಲ ಹೋಗಿರ್ತಾವ ಸ್ಟೇಷನ್ಗೆ ಹೋಗಿಂದ ಯಾಕೆ ಮೆಸೇಜ್ ಮಾಡಿಲ್ಲ ಅನ್ನಬೇಕು ಹಾ ಸರ್ ಆಕೆ ಮಾಡ್ಯಾಳ್ರಿ ಅಂತ ನಾವು ಹೇಳ್ಬೇಕು ಆಕೆ ಮಾಡಿಲ್ಲ ನೀ ಯಾಕೆ ರಿಪ್ಲೈ ಮಾಡಿದೆ ಅನ್ನೋದು ನಮ್ಮನ್ನ ತೌಡು ತೆಗೆದು ಅದಕ್ಕೆ ದಯವಿಟ್ಟು ಅಣ್ಣ ಒಂದು ಮಾತು ಹೇಳ್ತೀನಿ ಹೇಳ ಒಂದು ಹುಡುಗಿ ಹಿಂದೆ ಬೆನ್ನು ಹತ್ತುದ ಹಾ ಒಂದು ಹುಡುಗಿ ಹಿಂದೆ ಬೆನ್ನು ಹತ್ತುದ ಹಾ ಅಪ್ಪ ಗಳಿಸಿದ ಆಸ್ತಿಯಾಗ 1 ಎಕರೆ ಹೊಲದಿಂದ ಬೆನ್ನು ಹತ್ತನಿ ಹಾ ಹತ್ತಿದ್ರ 1 ಎಕರೆ ಹೊಲದಿಂದ ಬೆನ್ನು ಹತ್ತ 1 ವರ್ಷದಾಗ 10 ಹುಡುಗಿಯಾರ ನಿನ್ನೆ ಹಿಂದೆ ಬೆನ್ನು ಹತ್ತಾರ ಮತ್ತ ಮಕ್ಕ ನೋಡಿ ಬಾಳೆ ಮಾಡ್ತಾವ ನೀವು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಹಾ ಅದಕ್ಕ ಬಿಟ್ಟಿವ್ ನಾವು ಹೊಲ್ದಾನ್ ಕೆಲಸ ಮಾಡವನ್ನ ಮೊನ್ನೆ ಗುರ್ಲಾಪುರದಾಗ ಗುಡುಗಿದ್ರೆ ಇಡೀ ಎಲ್ಲ ಆಲ್ ಓವರ್ ಕರ್ನಾಟಕನ ಅಳಿಗಾಡೈತಿ ಅಟ್ಟ ತಾಕತ್ ಈ ರೈತರಿಗೆ ಐತಿ ಬೇಡ ಆಗುಲ್ಲ ಮಗ ಅಕ್ಕ ಆಗುಲ್ಲ ನೀನು ಒಂದ್ ತಾಸ್ನಾಗೆ ಈ ಮಾವಿಗೆ ಏನ್ ಮೂಡಿ ಮಾಡಿ ನೀನು ನಿಂಬೆ ಅಂತ ಅಂದಾಳಕ್ಕಿ ಗಪ್ಪ ನಾ ಹೇಳ್ದಂಗೆ ಕೇಳ ಹಿರಿಯರು ಒಂದು ಮಾತು ಹೇಳ್ಯಾರ ಪಾಪ ಮುದುಕಗೆ ಮದುವೆ ಮಾಡಬಾರ್ದಂತ ಏಯ್ ಮೈಲಾರಿ ಮಾವ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದುಕಗೆ ಮದುವೆ ಮಾಡಬಾರ್ದು ನಮ್ಮ ಪಲ್ವಿ ಅವರ ಕಲೆಯನ್ನು ಮೆಚ್ಚಿ ನಮ್ಮ ಮುರುಗೋಡದ ಖ್ಯಾತ ಮೂಗು ಮಲ್ಲು ಮಾವನವರು ಯಾರು ಮೂಗ ಮೂಗು ಮಲ್ಲು ಮಾಮ 11 ರೂಪಾಯಿ ಕಲ ಕಾಣಿಕೆ ಕೊಟ್ರು ಮೂಗ ಹಾ ಅಪ್ಪ
ಏಪ ಭಾಳ ಕೊಟ್ಟಿಯಲ್ಲ ತಗೋ ಇದನ್ನ ತಿನ್ನು. ಏಯ್ ನಾವೇನಂದೆ ಇದನ್ನ ಕೊಡು ಬದ್ಲು 100 ಆಗ್ಬೇಕಾದ್ರೆ ಏನು ಬರ್ಬೇಕು ಫಸ್ಟ್? ₹1. ಅಲ್ಲೇ ತಿಳ್ಕೊ. 1ರಿಂದ 100,000 ಆಕೈತಿ. 10 ಕೊಟ್ಟಿದ್ದು ಮುಖ್ಯ ಅಲ್ಲ, ಅಟ್ಟು ಕೊಟ್ಟಾನಲ್ಲ ನಿನಗೆ, ಅದು ಭಾಳ ಖುಷಿ ಪಡುವಂಥ ವಿಚಾರ. ನಿಮ್ಮ ಹುಡುಗುಡಿ ಕೊಡು ಪಾಪ ಹಿಮಾಲ್ ತಿಂತಾವು. ಓಕೆ, ದಯವಿಟ್ಟು ಜೋರ ಚಪ್ಪಾಳೆ ಬರಲಿ. ಯಾರು ಚಪ್ಪಾಳೆ ಹೊಡೆದಿರಿ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾರು ಚಪ್ಪಾಳೆ ಹೊಡೆದಿಲ್ಲ, ಯಾರು ಚಪ್ಪಾಳೆ ಹೊಡೆದಿಲ್ಲ ಆ ಭಗವಂತ ಲಗುನ ನಿಮ್ಮನ್ನ. ಏನದು ಗ್ಯಾಪ್ ಕೊಡ್ಬೇಡ ಅಣ್ಣ, ದಯವಿಟ್ಟು ಇಲ್ಲೇ ಹಿಂದಿಂದು ಸ್ಕ್ರೀನ್ ಚಲೋ ಮಾಡ್ರಿ. LED ನಮ್ಮ ಬ್ರದರ್ಸ್ ಹಿಂದಲ್ಲಿ ನಿಮಗೆ ಚಲೋ ಮಾಡ್ರಿ. ಸೌಂಡ್ ಮಾಲಕ ಎಲ್ಲಾರ ಲಕ್ಷ ಮುಂದೈತಂತ ಹಿಂದಿಂದ ಬಂದ್ ಮಾಡ್ಬಿಟ್ಟಾನ ನಮ್ಮ ಸೌಂಡ್ ಮಾಲಕ್. ಕೈ ಕೆಲಸ ಕೊಡ್ತಾನೀಗ. ಓಕೆ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗೋಣ. ಖ್ಯಾತ ಹಾಸ್ಯ ಕಲಾವಿದರು, ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು 4,08,000 ಜನ ಫಾಲೋವರ್ಸ್ ಇದ್ದಾರೆ. ಅಂಥ ಅದ್ಭುತವಾದಂಥ ಹಾಸ್ಯ ಕಲಾವಿದರಾಗಿರುವಂಥ ನಮ್ಮ ಆತ್ಮೀಯ ಕಲಾವಿದರು ಮಾತೇಶ್ ಅಮರ್ಗೋಳ್ ಅವ್ರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಒಂದು ಜೋರಾದ ಚಪ್ಪಾಳೆ. ಓಕೆ, ಒಂದು ಸನ್ಮಾನ ಕಾರ್ಯಕ್ರಮ ಇದಾದ ನಂತರ ಮಾತೇಶ್ ಅಮರ್ಗಳವರ ಅದ್ಭುತವಾಗಿರುವಂಥ ಒಂದು ಹಾಸ್ಯದ ಝಲಕು ನೋಡಿ ಎಂಜಾಯ್ ಮಾಡಿ. ಒಳಗ ತಮಗೆ ಹಾಸ್ಯದ ಜಲಕನ್ನು ನೀಡಲಿಕ್ಕೆ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಮಾತೇಶ್ ಅಮರುಗಳವರು ವೇದಿಕೆ ಬರ್ತಾ ಇದ್ದಾರೆ. ಬರೀ ಒಂದು ಜೋರಾದ ಚಪ್ಪಾಳೆ. ಹೆಂಗದಿರಿಪ್ಪ? ಯಾರೋ ಮರ ಕರಗದಿ ಅನ್ನವ. ಏಯ್ ಈ ಅಣ್ಣ ಬಂದ ಅನ್ನೋಲ್ಲ ಮರ ತಮ್ಮ. ನಾನು ಈ ಸ್ಟೇಜ್ ಮೇಲೆ ಅಡ್ಡಾಡ್ಬೇಕಂದ್ರೆ ಸ್ವಲ್ಪ ಹೆದರಿಕೆ ಬರತ್ತದ ನನಗೆ. ಯಾಕಂದ್ರೆ ಇದ್ರ ಹಿಂದೆ ಯಾರು ಅಡ್ಡಾಡ್ರ ಗೊತ್ತನ್ರಿ? ನಮ್ಮ ಪಲ್ವಿ ಗಜೇಂದ್ರಗಡ ಅಕ್ಕ ಅಡ್ಡಾಡ. ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಅಡ್ಡಾಡೋನು. ಎಷ್ಟು ಮಂದಿ ಸಿಂಗಲ್ಸ್ ಇದ್ದೀರಿ ಇಲ್ಲೇ? ಓ ಅನ್ರಿ. ಏ ಅಂಕಲ್, ನೀವು ಕೈ ತೆಗಿಸ್ರಿ. ಅಂಕಲ್ ಅದ್ರಿ ನೀವು. ಈ ಕಡೆ ಎಷ್ಟು ಮಂದಿ ಸಿಂಗಲ್ಸ್ ಅದೀರಿ? ಅದಿರೇ, ನಾನು ಒಂಥರ ಸಿಂಗಲ್ಲ ರೀ. ನಮ್ಮ ದೋಸ್ತ ಎಲ್ಲೇ ಹೋದ್ರು ನಾನು ಕರ್ಕೊಂಡು ಹೋಗ್ತಾನ. ಯಾಕಂದ್ರೆ ಅವ್ನು ಹುಡುಗಿ ಕೂಡ ಮಾತಾಡ್ಬೇಕಲ್ರಿ, ಕರ್ಕೊಂಡು ಹೋಗ್ತಾನ. ಇದಕ್ಕಾದ್ರೂ ನನ್ನ ಕರ್ಕೊಂಡು ಹೋಗ್ತಾನ್ರಿ. ಹೋಗಿ ಕುಂದಿರ್ತಾನ್ರಿ. ಅಲ್ಲಿ ಕುಂತು ಮಾತಾಡ್ತಾನು, ಏನು ಮಾಡ್ತಾನೋ ಗೊತ್ತಿಲ್ಲ, ಬರೀ ಹುಡುಗಿ ಕೂಡ. ಹಲೋ, ಎಲ್ಲದೆ ಊಟ? ಮೊದಲು ನೀ ಕೊಡು, ಮೊದಲು ನಾ ಕೊಡು. ನಿಮ್ಮ ಅವ್ರು ಎದಕ್ಕೆ ಹೋಗಿರ್ತಾರೆ ಅದು ಮಾಡ್ಕೊ ಬರಲಿ, ಅದ್ರ ಕೇಳಾಗಲ್ಲ. ಆದ್ರೆ ನಮಗೆ ಫೋನ್ ಬರ್ತಾವ್ರಿ. ಎಂಥ ಫೋನ್ ಬರ್ತಾವ ಗೊತ್ತನ್ರಿ? ಎಲ್ಲದೇ ನಳ ಬಂದವ ಬಾ, ಇಲ್ಲೇ ಎಮ್ಮಿ ಹುಚ್ಚು ಒಂದು ಕಟ್ಟವಾ, ಸಾಂಗ್ದಾರ ಬಂದಾರ ಬಾಲೋ ಬಾಡ್ಯ. ನಮಗೆ ಇಂಥವು ಬರ್ತಾವ್ರಿ. ಆದರೂ ನನಗೆ ಭಾಳ ಖುಷಿ ಆಗೈತೆ ಏನಂದ್ರೆ ಡ್ಯಾನ್ಸ್ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಹೀಗಾಗಿ ನಾ ಅಡ್ಡ ಕಾಲ ಹಾಕತ್ತಾರ ಬೆಳಿಬೇಕಂತ. ಹೀಗಾಗಿ ನಾನು ಡ್ಯಾನ್ಸ್ ಕಲ್ತೆ ರೀ. ಡ್ಯಾನ್ಸ್ ಕಲಿಗೆ ಒಂದು ಜಗ್ ಹುಚ್ಚು ನನಗೆ. ನಾನು ಒಂದೇ ಥರ ಅಲ್ಲ, 5-4 ನಮೂನಿ ಡ್ಯಾನ್ಸ್ ಕಲ್ತೇನೆ ರೀ ನಾನು. ಹೀಗಾಗಿ ನಮ್ಮ ಮನೆ ಬಾಜುಕ ಮುದುಕಿದ್ದ, ಅವ್ನು ಕರೆದು ನಿಲ್ಸಿದ್ದೆ. ಯಾಕಂದ್ರೆ ನಾನು ಯೂಟ್ಯೂಬ್ದಾಗ ನೋಡಿ ರೋಬೋಟ್ ಡ್ಯಾನ್ಸ್ ಕಲ್ತಿದ್ದೆ. ಮಾಡಿದ ರೀ. ಹೆಂಗೆ ಮಾಡಿದೆ ಗೊತ್ತನ್ರಿ? ಹಿಂಗೆ ಮಾಡಿದೆ. ನಮ್ಮ ಮನೆ ಮುಂದಿರೋ ಅಜ್ಜಿ ಏನು ಅನ್ಬೇಕು, ಯಾಕೆ ತಮ್ಮ ಕುಂಡ್ಯಾಗ ಹಳ್ಳಕೊಂಡು ನಂಗೆ ಯಾಕೆ ನಡೆಯತ್ತೆ ಅಂತಾನ. ಏನು ಕೆಟ್ಟ ಜನ ಅದಾರ್ರಿ. ಅದನ್ನು ಬಿಡ್ರಿ. ಮೊನ್ನೆ ಏನಾಯ್ತು ಗೊತ್ತನ್ರಿ? ನಾನು ಹೆಂಡತಿ ಕೊಡೋ ಕಾಟಕ್ಕೆ ನಾನು ಹೆಂಡತಿ ಇಲ್ಲೇ ಅದಾಳ್ರಿ, ಕರೀತಾರೆ ನೋಡ್ರಿ. ಏಯ್ ಅವಿ ಇಲ್ಲ ಇಲ್ಲ, ಈ ಕಡೆ ಪರಸ್ತ್ರೀ ಪಾಷಾಣಕ್ಕೆ ಸಮ ನೋಡ್ರಿ. ಚಂದ ಅದಾಳ ಇಲ್ರಿ?
ನಾನು ಹೆಂಗೆ ಬೇಕಂದಾಗ ಹೊಡಿತಾಳ್ರಿ, ರಾತ್ರಿ ಆದ್ರೆ ಹೊಡಿತಾಳ, ಬೆಳಿಗ್ಗೆ ಆದ್ರೆ ಹೊಡಿತಾಳ್ರಿ. ಗಂಡಿಗೆ ಮರ್ಯಾದೆ ಇಲ್ಲ, ಕಿಮ್ಮತ್ತಿಲ್ಲ. ಸ್ವಾತಿ ಎಲ್ಲ ಕೊಟ್ಟು ಹಾತಿ. ಈಕಿ ಗನ ಮಜ ರೀಲ್ಸ್ ಮಾಡ್ತಾಳೆ ರಾತ್ರಿ 10 ಅನ್ನೋಂಗಿಲ್ಲ 11 ಅನ್ನೋಂಗಿಲ್ಲ, ಹಿಂಗೆ ಇಟ್ಕೊಳಕ್ಕೆ ಹಿಂಗೆ ಮಾಡ್ತಾಳ್ರಿ ಅಣ್ಣಾರ. ಸತ್ನೆ ಅಂತೇಳಿ ಬೆಂಗಳೂರು ಬಸ್ ಹತ್ತನ್ರಿ, ಊರು ಬಿಟ್ಟು ಹೋಗ್ಬೇಕಂತೇಳಿ ಬಸ್ನಾಗ ಪಡ್ಡು ಹೊಡೆದಾಟ. ನನ್ನ ಸೀಟ್ ನಿನ್ನ ಸೀಟ್ ಅಂಥೇಳಿ ನಾನು ಧೈರ್ಯ ಮಾಡಿ ಬಿಡ್ಸಕ್ಕೆ ಹೋದ್ನಿ ರೀ. ಯಾಕ್ರ ಏನಾಗಿದೆ ಪಡ್ಡು ಅಂತ ಹೊಡೆದ್ರಿ, ನನ್ನ ಹೊಡೆದಾರ ಗದ್ದಲಾಗ. ತೊಳಗೆ ಬಿದ್ದ ಮ್ಯಾಲೆ ಎದ್ದು ನೋಡ್ತೀನಿ, ನನ್ನ ಸೀಟ್ನಾಗ ಒಂದು ಮುದಿ ಕುಂತತಿ. ಹಾಕಿನೇನು ಮಾತಾಡ್ಸಿಲ್ಲ, ನಾನು ಸುಮ್ಮ ಹುಡ್ಕೊಂಡು ಬಂದ್ಯಾ. ತೊಳಗೆ ಬಂದು ಇಳಿತೇನೆ ರೀ. ಅಬ್ಬಬ್ಬಬ್ಬ ಏನು ರೀ ಸೀಟಿ ಅದು, ಏನೂ ಇಲ್ಲ, ಎಲ್ಲ ಸುಳ್ಳ ಖಾಲಿ ಬಿಲ್ಡಿಂಗ್. ಅದನ್ನು ಬಿಡ್ರಿ, ನಮ್ಮ ಅಂಕಲ್ ಅಂತ ನೋಡು, ಅಲ್ಲೇ ಸೈಡ್ ನಮ್ಮ ಒಂದಕ್ಕೆ ಬಂದಿದ್ದು ರೀ. ಹಗರಕ್ಕೆ ಹೋಗಿ ಹಿಂಗೆ ಒಂದಕ್ಕೆ ಕುಂದಿರ್ತಾನೆ, ಜುಪ್ಪ ಅಂತ ಹೊಡೆದ್ರಿ ಪೊಲೀಸ್ರು. ಸೀಟಾಗೇನ ಒಂದಕ್ಕೆ ಕೊಯ್ಬಾರ್ದಂತಲ್ರಿ, 500 ರೂಪಾಯಿ ದಂಡ ಅಂತ. ನಿನ್ನೆ ಹೆಂಗೈತ್ರಿ ಜೋಡಿ? ಚಲೋ ಐತೆ? ಮತ್ತೇನು ಮದುವೆಗೆ ಬಂದಿಲ್ಲ, ಆಯಾರು ಮಾಡಿಲ್ಲ? ಮಾಡಿದ್ಯಾ? ಸುಳ್ಳು ಹೇಳ್ಕೊಂತ ಇಬ್ರು ಗಂಡ ಐತೆ ಹೋಗಿದ್ದೀವಿ ನಾವು. ಹೋದಾಗ ಒಂದು ಚಾದ ಅಂಗಡಿಗೆ ಹೋಗಿದ್ದೀವಿ ರೀ. ಚಾದ ಅಂಗಡಿಗೆ ಹೋಗಿದ್ದೀವಿ, ಮೇಡಮ್ ಒಂದು ಚಹಾ ಕೊಡ್ರಿ ಅಂತಂದೆ. ಚಹಾ ಇಲ್ಲ, ಬಾದಾಮಿ ಹಾಲು ಐತೆ ಅಂತಂದ್ರೆ. ಆತವ್ರಿ ಬಾದಾಮಿ ಹಾಲು ಕೊಡ್ರಿ ಅಂತಂದೆ. ಕೊಟ್ರಿ ಬಾದಾಮಿ ಹಾಲು, ತಗೊಂಡೆ ರೀ. ಸುಡು ಬಾದಾಮಿ ಹಾಲು ಸುಡಾತದಂತೇಳಿ ಹಿಂಗೆ ಇಟ್ಟಾರಿ. ಹಿಂಗಿಟ್ಟು ಈ ಕಡೆ ಹೊಳ್ತಾನೆ ರೀ. ಯಾವುದೋ ಒಂದು ಹೆಣ್ಮಗಳು ಶೇರ್ಗೆ ಹಾಕ್ಬಿಟ್ಟಾಳ. ನಾವು ಈಗ ತೆಗಿತಾಳೆ, ಆಗ ತೆಗಿತಾಳೆ ನೋಡಿದೆ, ಒಟ್ಟ ತೆಗಿಲಿಲ್ಲ. ನಾನು ಮತ್ತು ಚಹಾ ಆರ್ತತಲ್ರಿ, ಅದಕ್ಕೆ ಧೈರ್ಯ ಮಾಡಿ ಕೇಳಿಬಿಟ್ಟೆ, ಮೇಡಮ ಒಂದು ಚೂರ ಸೆರಗ್ ತೆಗೀರಿ, ಹಾಲು ಕುಡಿತೀನಿ ನಂದೆ. ನಮ್ದೇನು ತಪ್ಪೈತೆ ಹೇಳ್ರಿ ಪಡ ಹೊಡೆದಾರ್ರಿ. ಏನಾರ ಹೊಡ್ತಕ್ಕೆ ಚಪ್ಪಲ್ ಸಿಕ್ಕಿಲ್ರಿ ನಾವು. ಅದನ್ನ ಬಿಡ್ರಿ, ನಾನು ಹೇಂತ ಮಾತಾಡ್ತಾಳೆ ನೋಡ್ರಿ. ಈಗ ಹೆಂಗದಿರಿ ನಮ್ಮ ಮುರುಗೋಡು ಮಂದಿಯಲ್ಲ? ಅವ್ರ ಉರುಪದಾರ, ಆರಾಮಿರ್ತಾರ ಅವ್ರು. ಯಾಕಂತಂದ್ರೆ ನಾನು ಇಲ್ಲಿ ಸುತ್ತಮುತ್ತ ಹಳ್ಳ್ಯಾಕೆನ ಅದಾನೆ. ಓ ಅನ್ರಿ ಒಂದು ಸ್ವಲ್ಪ. ಓ ಅನ್ನಂಗಲ್ಲ, ನಾನು ಭಾಳ ದೂರ ಹಾಕಿಲ್ಲ, ಇಲ್ಲೇ ಬುದಿಯಪ್ತಕ್ಕೆ ಅದೇನ್ರಿ ನಾನು. ಆರಾಮದಿರಿ ಎಲ್ಲಾರು? ಆರಾಮಿದ್ದಕ್ಕ ಬಂದ್ ಕುಂತಾರ ಅವರು. ಹಾ, ಎಲ್ಲಾರು ಆರಾಮ್. ಸುಮ್ನಿರ ಅಲ್ಲ, ಆರಾಮಿದ್ದಕ್ಕ ಬಂದ್ ಕೂತಾರ, ಯಾಕಂದ್ರೆ ದವಾಖಾನೆಗೆ ಇರ್ತಿದ್ರು. ಹೌ ದಿಸ್ ಟಾಕಿಂಗ್ ಯು ಇಂಗ್ಲಿಷ್? ಅಯ್ಯ ನಿನ್ ಮೂವತ್ ಮಣ್ಣಾಲಿ ನೀ ಚಂದ ಮಾಡ್ಲಿ, ಒಂದು 5 ನಿಮಿಷ ಮಾತಾಡಕ್ ಬಿಡ, ಎಲ್ಲಿಯೂ ಮಾತಾಡಕ್ ಬಿಡಂಗಿಲ್ಲ. ಗಂಡನ ಬೈದ್ರ ಆಯಸ್ ಕಡಿಮೆ ಅಕ್ಕವಂತ. ಆಯುಷ್ ಯಾಕಾರ ಬೇಕಂತ ನಾ ಇವ್ನ ಜೋಡಿ ಇದ್ದಿದ್ದು ಸಾಕಾಗ್ಬಿಟ್ಟತ್ರಿ ನನಗೆ. ಬೆಳಕಾತಂದ್ರ ಸಾಕ, ಬರೀ ಕುಡಿದು ಮಾಡ್ಕೋತ ಅಡ್ಯಾಡ್ತಾನ. ಸರ್ಕಾರ ನಡೆದು ಯಾರು ಸಂಬಂಧ ರೀ? ಸಾರಿ, ಸರ್ಕಾರ ನಡೆದು ಯಾರಿಂದ ರೀ? ಕರೆಕ್ಟ್ ಐತೆ ನೋಡಲ್ಲಿ. ಸರ್ಕಾರ ನಿಮ್ಮಿಂದ ನಡಿತೈತಿ. ಹೊತ್ತಿಗೆ ಅದು ಟಾನಿಕ್ ಇದ್ದಂಗ. ಬೆಳಿಗ್ಗೆ ಒಂದು ತಟಗ, ಮಧ್ಯಾಹ್ನ ಒಂದು ತಟಗ, ಇನ್ನು ರಾತ್ರಿ ಐತಲ್ಲ ಮತ್ತು ಅದು ಬೇಕಾಕತಿ. ಯಾಕಂದ್ರೆ ರಾತ್ರಿ ಕೆಲಸ ಬೇರೆ ಇರ್ತಾವ ನಮ್ಮ, ಇಲ್ಲಿ ಬಿಡಿಸಾಡಕ್ಕಾಗೋದಿಲ್ಲ. ಅಲ್ರಿ, ನಾವು ನೋಡಿರೋ ಬೆಳಿಗ್ಗೆ ಎದ್ದು ಅನ್ನ ಸಾರ ರೊಟ್ಟಿ ಪಲ್ಯ, ಮಕ್ಕಳು ಮರಿ ಅವ್ರ ಅಂಡು ತೊಳಿ, ಅವ್ರ ಮೂಗು ಒರಸ, ಇದನ್ನ ಮಾಡಂತೆ ಸಗಣಿ ಗಿಗಣಿ ಎಲ್ಲ ಬಳದ ಕೆಲಸ ಮುಗಿಸಿ ಹುಷಪ್ಪ ಅಂತ ಕುಂದ್ರು ಕೊಡ್ದ. ಇದ್ರ 30 ಮನ್ನ ಆಡಲಿ, ಇದು ಕುಡ್ದ ಕೆಲಸ ಅತ್ತಾಗಿಂದ ಅಲ್ಗಾಡ್ಕೊಂತ ಬರ್ತೈತಿ. ಏನ ಅಂತ ಹೇಳಿ ಏನು ಮಾಡ್ಬೇಕ್ರಿ ನಾವ? ನೆಮ್ಮದಿಯಿಂದ ಇರ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಮೊದಲು ಮನೆ ಬಿಟ್ಟು ಹೊರಗಿರ್ಬೇಕು, ಹೊತ್ತಿಗೆ ಜ್ಯೂಸ್ ಕುಡಿಬೇಕು, ಚಿಪ್ಸ್ ಸ್ನ್ಯಾಕ್ಸ್ ಏನಾಗೈತೆ ಅಂತ ತಿನ್ಬೇಕು. ಮದುವೆ ಮಾಡ್ಕೊಂಡಾಕೇನು ಹೊಯ್ಕೊಂತ ಹೋಗ್ಬೇಕನ? ನಿಮಗೆ ಸರ್ಕಾರದಾರ ಕೊಡಕತ್ತಾರ, ನಾವ್ಯಾಕೆ ದುಡ್ಡು ಹಾಕ್ಬೇಕು? ತಿಂಗಳ 2,000 ಕೊಡ್ತಾರಿಲ್ರಿ? ಕೊಡ್ತಾರ. ಅಡ್ಡಾಡಕ್ಕೆ ಬಸ್ ಫ್ರೀ ಮಾಡ್ರ, ಗಂಡಿಗೆ ಯಾಕೆ ಜೋಡಿಗೆ ಬಸ್ನಾಗ ಹೋಗಿ ಅಂತಾರಿಲ್ರಿ? ಅಂತಾರ. ಎಲ್ಲ ಮಾಡ್ಯಾರ, ಇನ್ನೇನು ಮಾಡ್ಯಾರ? ಎಲ್ಲ ಮಾಡ್ಯಾರ. ಏನು ಹೇಳ್ರಿ ಇವ್ರಿಗೆ ಎದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡ್ರ ಗೊತ್ತನ್ರಿ? ಇವ್ರು ಸ್ಕೂಟಿ ಹೊಡ್ಯಾಕತ್ರು ಲೆಫ್ಟ್ ಇಂಡಿಕೇಟರ್ ರೈಟ್ ಹೊಡಿಸ್ತಾರೆ ಇವರು. ಅದೆಲ್ಲ ಪರ್ಸನಲ್ ಮ್ಯಾಟ್ರ್, ಇಂಥಲ್ಲೆಲ್ಲ ತೆಗಿಬಾರ್ದು. ಇನ್ನೊಂದು ವಿಷಯ ಏನು ಗೊತ್ತೈತೇನ್ರಿ, ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ಪರ್ಸನಲ್. ಇವ್ರು ನಮ್ಮನ್ನ ಎಲ್ಲಾರ ನೆಟ್ಗ ಅಲ್ಲೇ ಇಲ್ಲೇ ಕರ್ಕೊಂಡು ಅಡ್ಡಾಡಿದ್ರಂದ್ರೆ ಸರ್ಕಾರದವ್ರು ಯಾಕೆ ನಮಗೆ ಬಸ್ ಫ್ರೀ ಮಾಡ್ತಿದ್ರು? ಇವ್ರು ನಮ್ನ ಎಲ್ಲಿ ಕರ್ಕೊಂಡು ಅಡ್ಡಾಡ ಅನ್ನೋದಕ್ಕೋಸ್ಕರ ನಮ್ಗೆ ಬಸ್ ಫ್ರೀ ಮಾಡ್ಯಾರಿಲ್ಲ ರೀ. ಇವ್ರನ್ನ ಕರ್ಕೊಂಡು ಅಡ್ಡಾಡಕತ್ರ ನಮಗೆ ಮತ್ತು ಟೈಮ್ ಬೇಕಲ್ಲ, ಅದಕ್ಕೆ ಸರ್ಕಾರಕ್ಕೆ ಓಟ್ ಹಾಕ್ಯಾವಿ. ನಮ್ಮ ಕಷ್ಟದಿಂದ ದೂರ ಮಾಡ್ರಿ ಅಂದೇವಿ, ನಮ್ಮ ಹೆಂಡತಿಂದ ನಮ್ಮನ್ನ ಚಾನ್ಸ್ ಇನ್ನೊಂದ್ಸಲ ಓಟ್ ಹಾಕ್ತೇವಿ. ಹೋದಾಗ ಆ ಕಡೆ ಗಪ್ಪ ಟ್ರಿಪ್ ಇನ್ನು ಹೆಣ್ಮಕ್ಳಿಗೆ ಏನು ಈ ಸಲ ಆರ್ಸ್ ಬಂತ ಅಂತ ತಿಳ್ಕೊ,
ಟ್ರಿಪ್ ಹೆಣ್ಮಕ್ಳು ಯಾವಾಗ ಗಂಡಿಗೆ ಎಷ್ಟು ಬೇಸರಾಗಿರಿ ಚೀಲ ತೊಗೊಂಡು ರೊಟ್ಟಿ ಕಟ್ಕೊಂಡು ಕಡಬ್ ಗಿಡಬ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಡೆ ಸಿದ್ದಾರಾಮ ಮಠ ಮೂರ್ಸಾರ ಮಠ ಧರ್ಮಸ್ಥಳ ಕಡೆ ಹೋಗಿ ಬಂದ್ಬಿಡ್ರಿ. ಎಲ್ಲ ಮುಗಿಸಿದ್ವಿ, ಸಿದ್ದಾರೂಢ ಮಠ ಮುಗಿಸಿದ್ವಿ, ಅಲ್ಲೇ ಇಲ್ಲೇ ಎಲ್ಲ ಕಡೆ ಅಡ್ಡಾಡ್ದು ಎಲ್ಲ ಮುಗಿಸಿದ್ವಿ, ದೇವ್ರ ದಿನ ಎಲ್ಲ ಮುಗ್ದಾವ್. ಆದ್ರೂ ಭಾಳ ಮೋಸ ಆಗೈತ್ರಿ. ಗಂಡು ಮಕ್ಳಿಗೆ ಒಂದು 90 ಫ್ರೀ ಮಾಡಬಾರ್ದ? ಏನ್ರಿ ಅದ, ಏನು ಕಿಮ್ಮತ್ ತಿಂದ್ರಿ ಅದ? ಏನು ಒಂದು ತೊಲಿ ಬಂಗಾರ ಬೇಡವೆ, ಬೆಳ್ಳಿ ಬೇಡವೆ? ನಾವು ದುಡ್ದು ಬಂದಿರ್ತೇವೆ, ಸಾಯಂಕಾಲ ಒಂದು 90 ಕೊಟ್ರೆ ಸಾಕು. ಅಂಥದ್ದು ಬಿಡ್ತಾವು ಇವ್ರು ನೋಡಿದ್ರೆ ಒಲ್ರಿ. ನಾನು ನಿಮ್ಮ ಅಪ್ಪಿಗೆ ಹೇಳ್ಬಿಡಿ ಇವತ್ತ. ಏನಂತ? ನಿಮ್ಮ ತಂಗಿನಿದ್ರ ಮತ್ತ ಅಯ್ಯ ನಿನ್ನ ಕರಿಮೋತಿಗೆ ನನ್ನ ಕೊಟ್ಟಿಂದ ಹೆಚ್ಚಿಂದ ಅಂತದ್ರಾಗ ಮತ್ತೆ ನಮ್ಮ ತಂಗಿ ಬೇಕಾ ನಿನಗ? ಕಪ್ಪಿದ್ರು ಕಳಾದನೆ ಗೌರ್ಮೆಂಟ್ ಜಾಬ್ ಹತ್ತದೈತಿ, ಸನ್ನಿದ್ರಾಗ ಹತ್ತದೈತಿ, 2 ಮಾರ್ಕ್ಸ್ನಾಗ ಹೋಗೈತಂದ. ಅಲ್ಲ ಇನ್ನು ಮಕ್ಕಳಾಗಿ ಮದುವೆ ಮತ್ತೆ ಮಕ್ಕಳು ಮದುವೆ ವಯಸ್ಸಿಗೆ ಬಂದ್ರು, ಇನ್ನು ನಿನಗೆ ಗೌರ್ಮೆಂಟ್ ಜಾಬ್ ಹತ್ತಿದ್ದಿತಾ? ಹತ್ತತಿ, ಇನ್ನ ತುದಿದ್ರಾಗೈತೆ. ಹತ್ತೈತಿ ಗೌರ್ಮೆಂಟ್ ಜಾಬ್ ಹತ್ತ ತಿಳ್ಕೊ. ನಿಮ್ಮ ಅಕ್ಕ ತಂಗಿನೋ ನನಗೆ ಓಕೆ ಅಂದಿರ್ಬೇಕ. ನನಗೇನು ಕಡಿಮೆ ಆಗೈತೆ? ಇಲ್ಲಿನೂ ದಪ್ಪ ಐತೆ, ಮತ್ತೆ ಇಲ್ಲಿನೂ ದಪ್ಪ ಐತೆ. ಹಿಂಗದ ನೋಡ್ರಿ, ಭಾಳ ಮೋಸ ಮಾಡ್ಯಾರ್ರಿ. ಈಕೆ ಮನೆಗೆ ಹೋಗಿದ್ದೀನಿ ನಾನು ನೋಡಾಕಿನ್ನ. ಏನಂದ್ಲಿ ಅವ್ರವ್ರ ಮುಂದೆ, ಮಮ್ಮಿ ಚಾ ಮಾಡ್ಕೊಂಬರ್ಲಾ ಅಂತಂದ್ಲು. ಅವ್ರವ್ವ ಹಾಂ ಹೋಗಮ್ಮ ಅಂದ್ಲು. ಈಗ ದಿಗ್ಗಿ ಒಳಗೆ ಹೋಗ್ಯಾಕೆ ಏನು ಅನ್ಬೇಕ್ರಿ? ಅಲ್ಲಿಂದ ಕಿನ್ಗಾಗಾಸಿ ಮಮ್ಮಿ ಮಗ ಅಲ್ಲೋ ನೀನು, ಮಗ ಗನ ಮಜ. ಚಾಕ್ ಹೋಗಿ ಮಮ್ಮಿ ಕುಕ್ಕರ್ದಾಗೆ ಸಿಟಿ ಓಡಿಸ್ಬೇಕು ಅಂತ ಅಳಿಕೆ. ಅದನ್ನ ಬಿಡ್ರಿ, ಚಾ ತಂಗೆ ಕೊಟ್ಟಾಳ. ಕುಡ್ದಂಗೆ ಆತ. ನಮ್ಮ ಮಾವು ಬಂದ ನಿಕ್ಕಿ ನೋಡಾಕ ಬಾಜುಕ. ಅವನು ಕುಡ್ದ, ನಾನು ಕುಡ್ದೆ. ಅವ ಅಂದ, ಮಾವ ಹಳೆಯ ಚಾದಾಗ ಏನೋ ಮಿಸ್ಟೇಕ್ ಆಗೈತ್ಲಿ ಅಂತ ಅಂದ. ನಾನು ಈಕಿ ನೋಡು ಗೊತ್ತಲ್ಲ, ಮಾವ ಕುಡಿ ಏನಾಕತ್ತ ನಾ ಅಂದೆ. ಅವ ಹಳೆಯ ಇಲ್ಲ ಏನೋ ಮಿಸ್ಟೇಕ್ ಆಗೈತೆ ಚಾದಾಗ ಅಂದ. ಈಕೆ ಅದಾಳಲ್ರಿ ಬಂದಾಕೆ, ಮಮ್ಮಿ ಚಾ ಪುಡಿ ಖಾಲಿ ಆಗೈತೆ, ಅದಕ್ಕೆ ಹೆಣ್ಣಿನ ಪುಡಿ ಹಾಕಿ ನೋಡಿ ಚಾದಾಗ ಅನ್ಬೇಕಾ? ನಮ್ಮ ಮಾವನ ಅಡ್ಮಿಟ್ ಮಾಡೋರಿ ದವಾಖಾನ್ಯಾಗ. ಇನ್ನೂ ಉಸಾಡ ಮ್ಯಾಲಿನ ಮ್ಯಾಲ ಕೆಳಗಿನ ಕೆಳಗೆ ಐತ್ರಿ. ನಿಮ್ಮ ಮಾವ ಕುಡಿ ಬದ್ಲಿ ನೀನಾರ ಕುಡಿಬಾರ್ದ ಅವತ್ತ? ಅಯ್ಯೋ ಯಾವ್ದು ನಿಗ್ರಹ ಇರ್ತಿರ್ಕಿಲ್ಲ, ಆರಾಮ್ ಜೀವಂತರ ಇರ್ತಿದ್ದೀನಿ ನಾನು. ಇದನ್ನ ಕಟ್ಕೊಂಡ್ ಎಂದ ಕಟ್ಕೊಂಡಲ್ಲ ಅಂದ ಸತ್ತು ಹೋಗಿನ್ ನಾನು. ಅಲ್ಲ ಮಗನ ನಾ ಏನು ಕೊಡ್ತೀನಿ ಅಂದ್ರೆ ಕರ್ನಾಟಕ ಒಂದು ಮುತ್ತನ ಕಳ್ಕೊಂತಿತ್ತು, ಹೌದಿಲ್ರಿ? ಮಾರಿ ಐಕಿದ ನಾನು ಮಾರಿ ಬರ್ಬೇಡ ನೀನೆ. ನನಗೇನು ಕಡಿಮೆ ಆಗೈತಿ? ಸಣ್ಣ ಹುಡುಗ ನಮ್ಮ ಮನೆ ಬಾಜುಕ ನಡೆದು ಕಟ್ಟೆ. ಸಣ್ಣ ಹುಡುಗ 1 ವಾರ ಆತ ಇಸಿ ಮಾಡಿದ್ದಿಲ್ಲ. ಅವ್ರಪ್ಪ ಇಸಿ ಮಾಡಂತ ಹೊಯ್ಕೊಂಡು ಪಡ್ಕೊತಿದ್ರು ಅವಂಗ. ನಾ ಅಂದೆ, ಅಣ್ಣಾರ ಸ್ವಲ್ಪ ಸೈಟ್ ಸಿರ್ರಿ, ಇಲ್ಲಿ ಫೋನ್ ತೆಗದೆ, ನಾನು ನೀತಿ ವಾಲ್ ಪೇಪರ್ ಇಟ್ಟಿದ್ದೆ, ಹಿಂಗೆ ತೋರಿಸಿ ನೋಡ್ರಿ. ಹುಡುಗ ಚಡ್ಡಾಗ ಚಟ್ಟ ಚ ಇನ್ನೇ ಮ್ಯಾಪ್ ಫೋಟೋ ತೋರಿಸ್ಬಿಡಪ್ಪ ಅಂತ ಅವ್ರು ಕೈ ಕಾಲು ಬೀಳ್ತಾಳ ನಂದು. ಇನ್ನೇನ ಕಿಮ್ಮತ್ ಉಸಿರಿ ಅಂತ ಅಲ್ಲಿ ನಿಂದ್ರಲಿ ನಾನು. ಏನ್ ಕಿಮ್ಮತ್ ಉಸಿರಿ ಅಂತ ಇಲ್ಲಿ ಬಂದಿದ್ರಲಿ ಅಲ್ಲ ನಿನ್ನ ಮುರುಗೋಡ. ಇದು ಮುರುಗೋಡ ಐತ್ಲ, ನಾ ಹುಟ್ಟಿ ಬೆಳೆದ ಊರಿದೆ. ಇಲ್ಲೇ ಸುತ್ತಮುತ್ತ ಊರನ್ನಕಿ ನಾನು. ನಂದು ಏನು ಕಿಮ್ಮತ್ ಉಸಿರಿ ಅಂತ ಇಲ್ಲಿ ನಿಂದ್ರಲಿ ನಾನು. ನಿಮ್ಮ ಊರಾಗ ನಿಂದು ಹವಾ ಇರ್ಬೋದು, ನಿಮ್ಮ ಊರಿಗೆ ನಾ ಬಂದನಂದ್ರ ನಂದು ಹವಾ ಇಲ್ಲ. ನಮ್ಮ ಪಲ್ವಿಯಕ್ಕ ಬರ್ತಾವಣಿಲ್ಲ. ಪಲ್ವಿಯಕ್ಕ ಆಂಟಿ ಸಾರಿ ಮಮ್ಮಿ ನೋಡ್ ಪಲ್ವಿಯಕ್ಕ ಬಾ ಮಾತಾಡತ್ತ. ನಾ ಯಾರಿಗೆ ತೋರ್ಸಂಗಿಲ್ಲ. ಯಾಕೆ ನೋಡ್ತೀರಿ ನಂದು? ನಾ ಯಾಕೆ ತೋರ್ಸ? ನಾವು ಯಾರ್ದು ನೋಡಕ್ ಹೋಗಲ್ಲ, ಜಬರ್ದಸ್ತಿಲೇ ತೋರಿಸ್ತಾರ, ಆದ್ರೂ ನಾವು ನೋಡಲ್ಲ. ಹೌದಾ? ಯಾರವ್ರು ಒತ್ತಾಯ ಪೂರ್ವಕ 50 ರೂಪಾಯಿ ಐತೆ ಅದಕ್ಕೆ ಫೀಸ್? ಯಾರವ್ರು? ಅಲ್ಲ ಇವ್ರಿಗೆಲ್ಲ ಅಣ್ಣ ಅನ್ಬೇಕ. ನಮ್ಮ ತಂಗಿ. ಯಾರು? ನಮ್ಮ ತಂಗಿ. ಹೌದು ಮತ್ತ, ಯಾಕಂದ್ರೆ ನಾನು ಅಷ್ಟು ಚಂದ್ರ ಅಲ್ಲ ಪಾಪ ಅವ್ರು ತಗದೇನು ಮಣ್ಣಾಗಿಡ್ಬೇಕು ಮನಸ್ಸ ಮರಗಾತೈತೆ ಮನಸ್ಸ. ಯಾರು ಮರ ಅಂತ ಕನ್ನಡ. ನೀನ್ ತ್ರಾಸ ಅರ್ಥ ಮಾಡ್ಕೊಂಡವ್ರ ನಿಮ್ಮ ಹುಡುಗರು ಅಷ್ಟ ನೋಡಪ್ಪ. ಹುಡುಗರು ನೋಡಕ್ಕ ಅಕ್ಕ ಅಂಟಿ ಪಲ್ಲು 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 ಹೇಳ ಪಲ್ಲು. ಈ ಹುಡುಗರು ಶಾಲ್ಯಾಗ ಓದ್ಕೋರಿ ಬರ್ಕೋರಿ ಅಂದ್ರೆ ಕೈ ನೋವು ಕಾಲು ನೋವು ಅಂತ ಅವ್ರಿಗೆ ನೋಡಿದ್ಯಾ? ರಾತ್ರಿ 11 ಆದ್ರೂ ಹೆಂಗೆ ಕೂತಾವು? ಹೌದು. ಮತ್ತೆ ಇಂದಿನ ಯುವಕರೇ ನಾಳಿನ ಪಕ್ಕ ಕನ್ನಡ ಶಾಲೆ ಹುಡುಗರು ನೋಡಿವು. ಹೌದಲ್ಲ ನೋಡ. ಎಲ್ಲೇ ಹೊಕ್ಕಾವು ಮನ್ಯಾನ್ ತಂದೆ ತಾಯಿ ವಿಚಾರ ಮಾಡೋದಿಲ್ಲ. ಅವ್ರಿಗೆ ಎಲ್ಲೇ ಹೊಕ್ಕಾವು, ಎಲ್ಲೇ ಕುಂದಿರ್ತಾವು, ಸೀದಾ ಮನೆಗೆ ಬರ್ತಾವು. ಆ ಹುಡುಗನ ಮೂಗನಾಗ ನೋಡಲಿ, ಮೂಗನಾಗ ಸುಮ್ಮನೆ ನೋಡಲಿಪ್ಪ. ನಾನು ಹೆಂಡತಿ ಮೇಲೆ ಹಂಗೊಂದು ಒಡಪ್ ಹೇಳ್ತಾನೆ ನೋಡ. ಹೇಳ. ಗದಗ ಆ ಕಡೆ ಡಂಬಳ, ಗದಗ ಆ ಕಡೆ ಡಂಬಳ, ಗದಗ ಈ ಕಡೆ ಹೊಂಬಳ. ನಮ್ಮ ಸ್ವಾತಿ ಮೂಗನಾಗ ಇಷ್ಟಕೊಂಡು ಸುಂಬಳ. ಬಿಡ ಆಯ್ತ್ರಿ. ವಿಚಿತ್ರವಾಗಿ ನಮ್ಮ ಪಲಿಬೇಕ ನಗುದು ಹೇಳ್ಕೊಡ್ತೇನೆ ನೋಡ್ರಿ. ಅದು ಬೆಳಿಗ್ಗೆ ಒಂದು ಟೈಮ್ ಒಂಥರ ನಗ್ತಾಳ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ ನಗ್ತಾಳ. ತೋರಿಸ್ತಾನಿ ನೋಡು. ಬೆಳಿಗ್ಗೆ ನಗುದು ಮಧ್ಯಾಹ್ನ ಸೌಂಡ್. ನಮ್ಮ ಮುನೀರ್ ಅವ್ರು ಬಂದ್ರು.
ಓಕೆ ಹಾಂ ರಾತ್ರಿ ರಾತ್ರಿ ಇದು ದೆವ್ವ ಬಂದಂಗ ಹಿಂಗೆ ನಗತಾಳ್ರಿ ಈಕಿ. ಆಮೇಲೆ ಮೊನ್ನೆ ಆಕಿಗೆ ಒಂದು ಕುರ್ರ ಆಗ್ಬಿಟ್ಟಿತ್ತು ನಮ್ಮ ಅಕ್ಕಾಗ. ಹೆಂಗೆ ನಡೀತಾಳೆ ಗೊತ್ತನ್ರಿ ಆಕಿ ಕುರ್ರ ಆದಾಗ ಹೆಂಗ್ರಿ ಸೇಮ್ ದ್ಯಾಮವ್ ನೋಡ್ದಂಗ ಅಂತ ನೋಡು ಈಗ ಹೆಂಗೆ ನಡೀತಾಳೆ. ಇನ್ನೊಂದೇನು ಗೊತ್ತನ್ರಿ, ಈ ಅಕ್ಕಾಗ ಬಸ್ಸಿನಾಗ ಏನಾರ ಸೀಟ್ ಸಿಗ್ಲಿಕ್ಕಂದ್ರೆ ಒಂದು ಸ್ಟೈಲ್ ಐತಿ ಈಕಿದ್ ನಡೆಯೋದು. ಹೆಂಗೆ ನಡೀತಾಳೆ ಗೊತ್ತನ್ರಿ? ಅಂದ್ರ ಸೀಟ್ ಬಿಡ್ತಾರ. ಹೆಂಗೆ ನಡೀತಾಳ್ರಿ ಗನ ಮಜ ಮಜಾ ನಗಿದು. ಮಾತಾಡ್ರಿ, ಫೋನ್ದಾಗಾರ ಮಾತಾಡೋದು, ಇಲ್ಲಾರ ಮಾತಾಡ್ರಿ. ಯಾರಿಗೆ? ನನಗೆ ಕೊಡು. ನಾವು ಬಂದೀವಂತಾನೆ ನಿಮ್ಮ ಹುಡುಗರು ಇಟ್ಟು ಚೈನಿಯಾಗಿ ಬಂದವು. ನಮ್ಮ ಹುಡುಗ ಇಲ್ಲಂದ್ರೆ ಹುಚ್ಚರು ಟೈಪ್ ಅಡ್ಡಾಡ್ತಿದ್ರು ನಾವ ಇರಲಿಲ್ಲ ಅಂದ್ರೆ. ನೆನಪಿಟ್ಕೋ. ಹಾಂ, ಕರೆಕ್ಟ್ ಜೀವನ ರೂಪಿಸ್ಕೊಡೋರು ನಾವ. ಹೌದಾ? ಒಂದು ಗಂಡಿನ ಯಶಸ್ವಿನ ಹಿಂದೆ ಕಾರಣ ಯಾರಂದ್ರೆ ಅದು ಹೆಣ್ಣು, ಅದು ನಮ್ಮ ತಂಗಿ. ನೆನಪಿಟ್ಟು ಥ್ಯಾಂಕ್ ಯು. ಖತರ್ನಾಕ್ ಹೋಗೋದು ನೋಡಲ್ಲಿ ನಮ್ಮ ಮಂದಿ ಬಸ್ನಾಗ ಅಷ್ಟೇ ಗುದ್ದಾಡ್ತೀವಿ ನಾವು. ನೋಡಿ ಇಲ್ಲಿ ಫಂಕ್ಷನಿಗೆ ಬಂದು ಒಬ್ಬರ ಗಲಾಟಿ ಮಾತಾರ ನನ್ನ ಸಂಬಂಧ ಅದ. ಅಂತೇಶಿಗೆ ಮಾತಾಡಕ್ ಬಿಡ್ರಿ, ಪಾಪ ಕೂಸಿಗೆ ಮಾತಾಡಕ್ ಬಿಡ್ರಿ ಅಂತ ಹೇಳಿ ನನ್ನ ಸಂಬಂಧ ಹೊಡೆದ ಅಕ್ಕಾರ ಕುಂದ್ರಿ, ನಾ ಮಾತಾಡ್ತಾನೆ. ಕುಂದ್ರಿ ಎದ್ದೊಂಟ್ರ ನೋಡಲ್ಲಿ ನೀ ಮಾತಾಡ್ತೀಯ. ಇಲ್ಲ, ಮನೆಗೆ ಹೋಗಿ ಹೋಳಿಗೆ ಚಪಾತಿ ಮಾಡ್ಕೊಂಬರ್ರು ಹುಡುಗ ತಿನ್ಲಿ ಗಟ್ಮುಟ್ಟಿರ್ಲಿ ಅಂತ. ಮತ್ತೆ ಏನ್ ಅಡಿಗೆ ಮಾಡಕ್ ಬರೋದಿಲ್ರಿ ನೆಟ್ಟಿಗೆ ಈಕಿಗೆ. ಯಾರಿಗೆ? ಈಕಿಗೆ ನಮ್ಮ ತಂಗಿಗೆ. ಮಮ್ಮಿ ಅಲ್ರಿಕಿ ಅರಿಶಿನ ಮತ್ತು ಚಂದನದ ಸಂತೂರ್ ಸಂತೂರ್ ತಜನಷ್ಟು ಬರಳಿದೆ ಅದ್ರಾಗ ಉದ್ರಿದ ನಮ್ಮ ತಂಗಿಗೆಲ್ಲ ಕಲ್ಸಿನಿ ಈಕಿಗೆ. ರೊಟ್ಟಿ ಮಾಡೋದು, ಬರೇ ರೀಲ್ಸ್, ಸ್ನ್ಯಾಪ್ಚಾಟ್, ವಿಡಿಯೋ ಅಪ್ಲೋಡ್ ಇವ. ಒಂದು ರೊಟ್ಟಿ ಅಂದ್ರೆ ಗೊತ್ತಿಲ್ಲ, ಅಡಿಗೆ ಮಾಡಿದ್ರೆ ಇದನ್ನ ಮಾಡ್ಕೊಂಡ್ಬಿಡ್ರಿ, ಏನದ ಆರ್ಡರ್ ಮಾಡಿಬಿಡ್ರಿ ಅಂತಾಳ. ಸ್ವಿಗ್ಗಿ ಮಾಡಂತ. ನಾಳೆ ಮಕ್ಳಿಗೆ ಕೇಳಿದ್ರಿ ಏನಂತಾಳ ಈಕಿ? ಏನ್ ಅನ್ಬೇಕು? ಸ್ವಿಗ್ಗಿ. ಅವ್ರಿಗೆ ಸ್ವಿಗ್ಗಿನ ಕಳ್ಸೋದು, ಅದ್ರಾಗ ಏನೈತಿ? ಸುಗ್ಗಿನ ಸುಗ್ಗಿ ಆಗಿದ್ದಂಗೆ ಅದಾರ ನೋಡಿವ್ರು. ಗನ ಮಜಾ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಒಂದ್ಸಲ ಜೋರಾದ ಚಪ್ಪಾಳೆ.